ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಚಿಕನ್ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಮಕ್ಮಲಿ ಚಿಕನ್ ಅಂತ. ಈ ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕಂತ ಏನಿಲ್ಲ, ಈಸಿಯಲ್ಲಿ ಆಗ್ತದೆ ಇದು ಚಿಕನ್. ಸೊ ನಾನೀಗೊಂದು ಯಾವ ಚಿಕನಲ್ಲಿ ನಾನು ಚಿಕನ್ ಮಾಡ್ತೇನೆ ಅಂತ ಒಂದು ದೊಡ್ಡ ಪ್ಯಾನ್ ಇಟ್ಟಿದ್ದೇನೆ. ಗ್ಯಾಸ್ ನಾನು ಆನ್ ಮಾಡಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತೇನೆ. ಈಗ ಬಟರ್ ಮೆಲ್ಟ್ ಆಗ್ತಾ ಬರುವಾಗ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ನಾನು ಇದೆಲ್ಲ ಮೆಲ್ಟ್ ಆಗ್ತಾ ಬರಲಿ. ಈಗ ನಾನು ಕ್ರಷ್ ಮಾಡಿ 4 ಕಾರ್ಡಮಮ್ಮನ್ನು ಏಲಕ್ಕಿಯನ್ನು ಕ್ರಷ್ ಮಾಡಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ ಸ್ಮೆಲ್ಲಿಗೆ. ಇದು ರೆಸಿಪಿ ಈಸಿ ಉಂಟು ನಿಮಗೆ. ಇದೆಲ್ಲ ಮೆಲ್ಟ್ ಆಗಲಿ ಬಟರ್. ಗ್ಯಾಸ್ ಹೈ ಫ್ಲೇಮಲ್ಲಿ ಉಂಟು. ಈಗ ನಾನು ಇದಕ್ಕೆ 3 ಮೀಡಿಯಮ್ ಸೈಜ್ ಆನಿಯನನ್ನು ನಾನು ಪೇಸ್ಟ್ ಮಾಡಿ ತಂದಿದ್ದೇನೆ. ಆನಿಯನ್ ಈರುಳ್ಳಿಯನ್ನು ಸೊ ಇದಕ್ಕೆ ಹಾಕ್ತೇನೆ. ಇದರಲ್ಲಿ ಯಾವಾಗಲೂ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಿ ಎಲ್ಲ ಮಾಡ್ತಿತ್ತಲ್ಲ, ಇದು ಈಸಿಯಲ್ಲಿ ಆಗ್ತದೆ. ನಿಮಗೆ ಟೈಮು ಕಡಿಮೆ ಸಾಕಾಗ್ತದೆ. ಮತ್ತು ಮ್ಯಾರಿನೇಷನ್ ಮಾಡಿ ಇಡಬೇಕಂತ ಏನಿಲ್ಲ, ನಮಗೆ ದಿಢೀರ್ನೆ ಮಾಡ್ಬೋದು ನಿಮಗೆ ಈ ಚಿಕನನ್ನು. ಟೇಸ್ಟಲ್ಲಿ ಇದರ ಹೆಸರು ಈ ಚಿಕನ್ ರೆಸಿಪಿ ಹೆಸರು ಮಕ್ಮಲಿ ಚಿಕನ್ ಅಂತ. ಟೇಸ್ಟಲ್ಲಿ ಒಳ್ಳೆಯದಾಗ್ತದೆ ಇದು. ಮತ್ತು ಈ ಸಮ್ಮರ್ ಸೀಸನಲ್ಲಿ ಚಿಕನ್ ತಿಂದರೆ ಕೆಲವರಿಗೆ ಹೀಟ್ ಆಗ್ತದೆ. ಸೊ ನಾವು ಇದಕ್ಕೆ ಮಲಾಯು ಹಾಕ್ಬೋದು, ಆಪ್ಷನಲ್ ಅದು. ಮತ್ತು ನಾವು ಬಟರಲ್ಲಿ ಹಾಕಿದ ಕೂಡಲೇ ಅದು ಜೀವಕ್ಕೆ ತಂಪು ಕೊಡ್ತದೆ ನಮ್ಮ ಬಾಡಿಗೆ. ಇದನ್ನೊಂದು 1 ನಿಮಿಷ, ಇದು ಏನು ಬ್ರೌನ್ ಆಗೋಲ್ಲಿ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಗೋಲ್ಡನ್ ಥರ ಟರ್ನ್ ಆಗ್ತದೆ ಇದು ಆನಿಯನ್ ಪೇಸ್ಟ್. ಅಲ್ಲಿವರೆಗೆ ನಾವು 1 ನಿಮಿಷ ಇದನ್ನು ಫ್ರೈ ಮಾಡುವ. ನೋಡಿ, ಈಗ 1 ನಿಮಿಷ ನಾನು ಫ್ರೈ ಮಾಡಿದೆ. ಸೈಡಲ್ಲಿ ಚೂರು ಆಯಿಲ್, ನಾವು ಹಾಕಿದ ಆಯಿಲ್ ಮತ್ತು ಬಟರ್ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಇಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. ಚೆಂದ ಮಾಡಿ ಮಿಕ್ಸ್ ಮಾಡುವ. ಒಳ್ಳೆ ಹೊಂದ್ಕೊಳ್ಳಿ. ಗ್ಯಾಸ್ ಈಗ ಹೈ ಫ್ಲೇಮಲ್ಲೇ ಉಂಟು. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ತೇನೆ. 1 ಹಾಕಿದೆ, 2 ಟೇಬಲ್ ಸ್ಪೂನ್ ಹಾಕಿದೆ. ಇದನ್ನು ಮಿಕ್ಸ್ ಮಾಡುವ. ಇದೆಲ್ಲ ಹೊಂದ್ಕೊಳ್ಳಿ. ಈಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು, ನಾನು ತೋರಿಸ್ತಾ ಬರ್ತೇನೆ. ಈಗ ನಾನು ಈ ಚಿಕನ್ ನೋಡಿ, ಈಗ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಆಯ್ತಲ್ಲ. ಈಗ ನಾನು ಒಂದೊಂದೇ ಮಸಾಲ ಹಾಕ್ತೇನೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ಜೀರಾ, ಇದು ಫ್ರೈ ಮಾಡಿದ ಜೀರಾ ಪೌಡರ್, ಇದನ್ನು ಹಾಕ್ತೇನೆ. ಮತ್ತು 2 ಟೇಬಲ್ ಸ್ಪೂನ್ ನೀವು ಚಿಲ್ಲಿಯನ್ನು ಕುಟ್ಟಿಯೂ ಪುಡಿ ಮಾಡ್ಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. 2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಈಗ ಪೆಪ್ಪರ್ ಪೌಡರ್ ಹಾಕ್ಲಿಕ್ಕೆ ಉಂಟು 1 ಟೇಬಲ್ ಸ್ಪೂನ್ ಅಷ್ಟು. ಒಂದು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಹಳದಿ ಹಾಕ್ತೇನೆ, ಚಿಕನ್ ಸ್ಮೆಲ್ ಕೊಡ್ತದಲ್ಲ. ಗ್ಯಾಸನ್ನು ನಾನೀಗ ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಇದೆಲ್ಲ ಮಿಕ್ಸ್ ಆಗಲಿ, ಮಸಾಲೆ ಎಲ್ಲ ಎಳ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಹಾಕ್ತೇನೆ. ಜೀರಾ ಪೌಡರನ್ನು ನೀವು ಹುರಿದು ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ. ಎಲ್ಲ ಮಸಾಲೆ ನೀವು ಅದು ಹಾಕಿದ ಕೂಡಲೇ
ಚಿಕನ್ದು ಟೇಸ್ಟೇ ಚೇಂಜ್ ಆಗ್ತದೆ. ಈ ಈ ಜೀರಾ ಪೌಡರಿಗೆ, ಪ್ಲೇನ್ ಜೀರಾ ಪೌಡರಿಗೂ ನಾವು ಡ್ರೈ ಆಗಿ ಫ್ರೈ ಮಾಡಿ ಪೌಡ್ರ್ ಮಾಡೋದು ಜೀರಾ ಪೌಡರ್ ಟೇಸ್ಟಲ್ಲಿ ಡಿಫ್ರೆನ್ಸಸ್ ಉಂಟು. ಈಗ ನಾನು ಲಿಡ್ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ತೇನೆ. ಎಲ್ಲ ಚಿಕನ್ ಇದ್ದು ನೀರು ಬಿಡಲಿ. ನಾನೀಗ 5 ನಿಮಿಷ ಆಯಿತು, ಲಿಡ್ ತೆಗಿತಾ ಇದ್ದೇನೆ. ಚಿಕನ್ ಎಲ್ಲ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಗ್ಯಾಸನ್ನು ಸಿಮ್ಮಲ್ಲಿ ಇಡ್ತೇನೆ. ನಾನು ಯಾಕೆ ಗ್ಯಾಸನ್ನು ಸಿಮ್ಮಲ್ಲಿ ಇಡೋದಂತ, ನಾನೀಗ 1 ಕಪ್ ಕರ್ಡನ್ನು ಮಿಕ್ಸಿಯಲ್ಲಿ ಚೆಂದ ಮಾಡಿ ಬೀಟ್ ಮಾಡಿ ತಂದಿದ್ದೇನೆ. ಬೀಟ್ ಮಾಡಿ ಹಾಕಿ ಯಾವಾಗಲೂ ಕರ್ಡ್ಸನ್ನು ಹಾಕುವಾಗ ಹೇಳ್ತಾ ಇರ್ತೇನೆ, ಅದು ಹೆರೆ ಆಗ್ತದೆ, ಕರ್ಡಲ್ ಆಗ್ತದೆ, ಅದಕ್ಕೆ ಹೇಳೋದು ನಾನೀಗ ಅದಕ್ಕೆ ಈಗ ಆಗ ನೀವು ಮತ್ತೆ ಮೊಸರು ಹಾಕುವಾಗಲೂ ಹಾಗೆ ನೀವು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಹಾಕಬೇಕು. ನಾನೀಗ 1 ಕಪ್ಪು ಕರ್ಡನ್ನು ಇದಕ್ಕೆ ಹಾಕ್ತೇನೆ. ಇದು ಮಿಕ್ಸಿಯಲ್ಲಿ ಬೀಟ್ ಮಾಡಿದ ಕರ್ಡ್. ಇದನ್ನು ಮಿಕ್ಸ್ ಮಾಡುವ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್. ಒಳ್ಳೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಕಿ ತೋರಿಸ್ತೇನೆ. ಹಾಕಿ ನಾವು ಲಿಡ್ ಮುಚ್ಚಿ ಒಂದು 10 to 15 ಮಿನಿಟ್ಸ್ ಪುನಃ ಇದನ್ನು ನಾವು ಬೇಯಿಸಬೇಕು. ಎಲ್ಲ ಹೊಂದ್ಕೊಳ್ತು ಮೊಸರು. ಈಗ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತೇನೆ. ಈಗ ಕ್ರಷ್ ಮಾಡಿದ ಕಸೂರಿ ಮೇಥಿ ಹಾಕ್ತೇನೆ, 2 ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನ್ ತಗೊಂಡು ನಾನು ಸ್ವಲ್ಪ ಬಿಸಿ ಮಾಡಿದೆ, ಅದು ಕ್ರಷ್ ಮಾಡುವಾಗ ಅದು 2 ಟೇಬಲ್ ಸ್ಪೂನ್ ಆಗ್ತದೆ ಪುಡಿ ಆಗುವಾಗ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದೆ. ಇದು ನಾವು ಕರ್ಡ್ ಮತ್ತು ಆನಿಯನ್ ಪೇಸ್ಟ್ ಹಾಕ್ಲಿಕ್ಕೆ ಹೋಗಿ ಇದು ಗ್ರೇವಿ ದಪ್ಪ ಆಗ್ತದೆ. ಸೊ ಇದಕ್ಕಾಗಿ ಕ್ರೀಮು ಹಾಕ್ಬೋದು, ಕ್ರೀಮು ಹಾಕ್ಬೋದು ಆಪ್ಷನಲ್. ನಂದು ಸ್ವಲ್ಪ ಕ್ರೀಮ್ ಇವತ್ತು ಶಾರ್ಟೇಜ್ ಉಂಟು. ಮನೆಯದ್ದೇ ಕ್ರೀಮನ್ನು ನಾನು ಸ್ವಲ್ಪ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ತಂದ ಕ್ರೀಮ್ ಇಲ್ಲ, ನಾನಿಲ್ಲಿ ಎದುರುಗಡೆ ಅಂಗಡಿಗೆ, ನಮ್ಮಲ್ಲಿ ಎದುರುಗಡೆ ಶಾಪ್ ಉಂಟು, ಅಲ್ಲಿಯೂ ಕ್ರೀಮ್ ಖಾಲಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಕ್ರೀಮ್ ಹಾಕಿದರೆ ಮತ್ತು ಗ್ರೇವಿ ಹೆವಿ ಆಗ್ತದೆ, ನೀವು ಹಾಕ್ಬೋದು ಆಪ್ಷನಲ್. ನಾನೀಗ 1 ಕಪ್ ನೀರನ್ನು ಇದಕ್ಕೆ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ, ಚಿಕನಿಗೆ ಹಾಕ್ತೇನೆ. ಈಗ ಇದು ಗ್ಯಾಸನ್ನೀಗ ಹೈ ಫ್ಲೇಮ್ ಮಾಡಿ ಒಂದು ಬಾಯ್ಲ್ ಬಂದ ನಂತರ ಸಿಮ್ಮಲ್ಲಿ ನಾವು ಇದನ್ನು 15 ಮಿನಿಟ್ಸ್ ಚಿಕನನ್ನು ಬೇಯಿಸುವ. ಕುದಿ ಬರಲಿ. 1 ಕಪ್ ನೀರು ಹಾಕಿದೆ ನಾನು. ಉಪ್ಪು ಹಾಕುವ ರುಚಿಗೆ. ನಾನು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಇದನ್ನೀಗ ನಾನು ಗ್ಯಾಸನ್ನು ಲಿಡ್ ಮುಚ್ಚಿ ಸಿಮ್ಮಲ್ಲಿ 15 ಮಿನಿಟ್ಸ್ ಬೇಯಿಸ್ತೇನೆ. ಈಗ ನಾನು ಲಿಡ್ ತೆಗಿತೇನೆ. ನೋಡಿ, ಈಗ ನಾನು ಹೇಳಿದಲ್ಲ, ನಂತರ ಫ್ರೆಶ್ ಕ್ರೀಮು, ಮಾರ್ಕೆಟಿದ್ದು ಫ್ರೆಶ್ ಕ್ರೀಮ್ ಇಲ್ಲ, ನಾನು ಮನೆಯಲ್ಲಿದ್ದ ಕ್ರೀಮನ್ನು ಬೀಟ್ ಮಾಡಿ ಈಗ ಒಂದು ಅರ್ಧ ಕಪ್ಪಿನಷ್ಟು ಕ್ರೀಮ್ ಹಾಕ್ತೇನೆ ಇದಕ್ಕೆ. ಇದು ಮನೆಯದ್ದೇ ಕ್ರೀಮು, ಹಾಲಿನ ಕೆನೆ ಇರ್ತದಲ್ಲ ಅದನ್ನೇ. ಅದು ಗ್ರೇವಿ ಸ್ವಲ್ಪ ರಿಚ್ ಆಗ್ತದೆ. ನೋಡಿ, ಇದು ಬೇಯ್ತಾ ಬಂತು. ಈಗ ನಾನು ಇನ್ನೊಂದು ಪ್ರೊಸೀಜರ್ ಉಂಟು, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಈ ಚಿಕನನ್ನು ನಾನೀಗ ಸೈಡಿಗೆ ಇಡ್ತೇನೆ. ನಾನು ಇದನ್ನು ಇನ್ನೊಂದು ಗ್ಯಾಸಿಗೆ ಶಿಫ್ಟ್ ಮಾಡ್ತೇನೆ. ಈ ಇನ್ನೊಂದು ಗ್ಯಾಸಲ್ಲಿ ಇದು ಚಿಕನ್ ಬೇಯ್ತಾ ಇರಲಿ. ನಾನು ಈ ಗ್ಯಾಸಿಗೆ ಒಂದು ಪ್ಯಾನ್ ಇಡ್ತೇನೆ. ಈ ಪ್ಯಾನಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತೇನೆ. ಬಟರ್ ಮೆಲ್ಟ್ ಆಗಲಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಸಾಕು.
ಬಟರ್ ಮೆಲ್ಟ್ ಆಗ್ತಾ ಬರಲಿ. ಈಗ ಬಟರ್ ಮೆಲ್ಟ್ ಆಯಿತು. ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಹಾಕ್ತೇನೆ. ಈ ಜೀರಾ ಸ್ವಲ್ಪ ಕಾಯಬೇಕಿದು, ಕಲರ್ ಚೇಂಜ್ ಆಗಬೇಕು ಜೀರದ್ದು. ಈ ಚಿಕನ್ ಭಾರಿ ಟೇಸ್ಟ್ ಆಗ್ತದೆ, ಮಕ್ಮಲಿ ಚಿಕನ್. ನೀವು ಟ್ರೈ ಮಾಡಿ ನೋಡಿ. ನಾನೀಗ ನೋಡಿ ಜೀರಾ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಲ್ಲಿ ಒಂದು ಟೊಮೆಟೊವನ್ನು ಕ್ಯೂಬ್ಸ್ ಥರ ಕಟ್ ಮಾಡಿದರೆ ಅದರ ಸೀಡ್ಸನ್ನೆಲ್ಲ ತೆಗೆದಿದ್ದೇನೆ, ಅದನ್ನು ಹಾಕ್ತೇನೆ. ಒಂದು ಕ್ಯಾಪ್ಸಿಕಮನ್ನು ಕ್ಯೂಬ್ಸ್ ಥರ ಕಟ್ ಮಾಡಿದ್ದೇನೆ, ಅದನ್ನು ಹಾಕ್ತೇನೆ. 5 ಹಸಿಮೆಣಸನ್ನು ಸ್ಪ್ಲಿಟ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಶುಂಠಿಯನ್ನು ಉದ್ದಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಇದನ್ನು ಒಂದು 5 ನಿಮಿಷ ನಾವು ಈ ಬಟರಲ್ಲಿ ಫ್ರೈ ಮಾಡುವ. ಇದೊಂದು ಹಸಿ ವಾಸನೆ ಹೋದರೆ ಸಾಕು. ಇದು ಸ್ಪೆಷಲ್, ಇದು ಇಂಗ್ರೀಡಿಯೆಂಟ್ಸ್. ಇದು ಈ ಥರ ನೀವು ಮಾಡಿ ನೋಡಿ ಚಿಕನನ್ನು. ಈ ಚಿಕನ್ ರೆಸಿಪಿ ರಿಯಲಿ ಟೇಸ್ಟ್ ಆಗ್ತದೆ. ನನಗೆ ಇಷ್ಟು ಸಲ ಸಪೋರ್ಟ್ ಮಾಡಿದ ಎಲ್ಲ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಇನ್ನೂ ನಿಮ್ಮ ಸಪೋರ್ಟ್ ನನಗೆ ಬೇಕು. ನಾನು ಆದಷ್ಟು ನನಗೆ ತಿಳಿದಷ್ಟು ನಿಮಗೆ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋ ಲಿಂಕ್ ಕಳಿಸಿ, ಅವರ ಹತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ, ಅವರ ಹತ್ರನೂ ಹೇಳಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ನೀವು ರೆಸಿಪಿಯನ್ನು ಆದಷ್ಟು ಮಾಡಿದವರು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ರೆಸಿಪಿ ಬಂತು. ನನಗೂ ಖುಷಿ ಆಗ್ತದೆ, ಇಷ್ಟು ಜನ ನನ್ನ ರೆಸಿಪಿಯನ್ನು ಮಾಡಿದ್ರಲ್ಲ ಅಂತ. ಹೆಚ್ಚಿನವರು ಮಾಡಿರ್ತಾರೆ, ನನಗೆ ಸಿಕ್ಕಿದಾಗ ಹೇಳ್ತಾರೆ ಮಾಡಿದೆ ಅಂತ ವಾಟ್ಸಪ್ಪಲ್ಲಿ ಹಾಕೋ ಬದಲು ನೀವು ರೆಸಿಪಿಯನ್ನು ಮಾಡಿದವರು ಕಮೆಂಟ್ಸ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹೇಗೆ ಬಂತು. ಏನಾದರೂ ಇದಾಗಿದ್ದರೆ ಅದಕ್ಕೂ ನಾನು ಹೇಳ್ತೇನೆ ನಿಮಗೆ ಒಪಿನಿಯನ್. ಸೊ ನೋಡಿ, ಇದನ್ನೆಲ್ಲ ಒಂದು ಸ್ವಲ್ಪ ಇದರ ಹಸಿ ವಾಸನೆ ಹೋಗೋಲ್ಲವರೆಗೆ ಒಂದು 2 ನಿಮಿಷ ಸಾಕು ಇದನ್ನು ಬಾಡಿಸುವ. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಈ ಚಿಕನಿಗೆ, ಈ ಥರ ನೀವು ಮಾಡಿ ಹಾಕಿದ ಕೂಡಲೇ. ಮತ್ತು ಇನ್ನು ಏನು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿಲ್ಲ. ಆಗ ನಮ್ಮದು ಮಕ್ಮಲಿ ಚಿಕನ್ ನೋಡಿ, ಇರೋದೆಲ್ಲ ಸ್ಕಿನ್ನೆಲ್ಲ ಇದಾಗ್ತಾ ಬಂತು. ಕ್ಯಾಪ್ಸಿಕಮು ಮಕ್ಮಲಿ ಚಿಕನ್ ರೆಡಿ ಆಗ್ತದೆ. ನೋಡಿ, ಒಂದು 2 ನಿಮಿಷ ನೀವು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತದೆ, ಅದರ ಸ್ಕಿನ್ ಕೂಡ. ಸೀಡ್ ತೆಗೆದು ಟೊಮೆಟೊವನ್ನು ಕ್ಯೂಬ್ಸ್ ಥರ ಕಟ್ ಮಾಡಿ, ಅದು ಟಿಪ್ಸನ್ನು ಫಾಲೋ ಮಾಡಿ. ಮತ್ತು ಯಾವಾಗಲೂ ಕರ್ಡ್ಸ್ ಹಾಕುವಾಗ ಆದಷ್ಟು ಕರ್ಡನ್ನು ಬೀಟ್ ಮಾಡಿ, ಗ್ಯಾಸನ್ನು ಸಿಮ್ ಮಾಡಿ, ಫ್ಲೇಮನ್ನು ಸಿಮ್ ಮಾಡಿ ಕರ್ಡ್ ಹಾಕಿ. ಯಾವಾಗ ಈ ರೆಸಿಪಿಗೆ ಅಂತಲ್ಲ, ನೀವು ಚಿಕನ್ ರೆಸಿಪಿ ಮಾಡುವಾಗ ಅದು ಕರ್ಡಲ್ಲಿ ಆಗ್ತದೆ. ಅದಕ್ಕಾಗಿ ಹೇಳೋದು ನಾನು, ನನಗೆ ತಿಳಿದ್ರನ್ನು ನಾನು ನಿಮಗೆ ಹೇಳೋದು. ಕೆಲವರಿಗೆ ತಿಳಿದಿರ್ಬೋದು. ನಾನೀಗ ಇದನ್ನು ಚಿಕನಿಗೆ ಶಿಫ್ಟ್ ಹಾಕ್ತೇನೆ. ಈಗ ನೋಡಿ, ನಾನು ಈ ಚಿಕನಿಗೆ ನಾವಾಗ ರೆಡಿ ಮಾಡಿದ ಇದೊಂದು ತಡಕ ಅದನ್ನು ಇದಕ್ಕೆ ಹಾಕ್ತೇನೆ. ಅದು ಜೀರಿಗೆ ಇದೆಲ್ಲ ಜೀರಾ ಸ್ಮೆಲ್ಲೆಲ್ಲ ಕೊಟ್ಟುಂಟಲ್ಲ, ಅದು ಚಿಕನಿಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಇದು ಈ ಥರ ನೀವು ಮಾಡಿ ಹಾಕಿದ ಕೂಡಲೇ. ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೇನೆ. ಇಲ್ಲಿಗೆ ನಮ್ಮದು ಚಿಕನ್ ಮಕ್ಮಲಿ ಚಿಕನ್ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ, ಈಗ ಒಂದು 1 ನಿಮಿಷ ನಾನು ಇದನ್ನು ಲಿಡ್ ಮುಚ್ಚಿ ನಾನಿದನ್ನು ಬೇಯಿಸ್ತೇನೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದಂತ ಭಾವಿಸ್ತೇನೆ. ನಾನು ಇನ್ನೊಂದು ದಿವಸ ಬರುವಾಗ ಒಂದು ಒಳ್ಳೆ ರೆಸಿಪಿಯನ್ನು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.